ಇನ್ನು ನಾಳೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಎರಡು ಕಣ್ಣುಗಳಿದ್ದಂತೆ. ಸಿದ್ದರಾಮಯ್ಯ ಅವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಕೂಡ ಎರಡು ಕಣ್ಣುಗಳಿದ್ದಂತೆ. ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. 136 ಜನ ಶಾಸಕರು ನಾವು ಗೆದ್ದಿದ್ದೀವಿ, ಇವರಿಬ್ಬರ ಕೊಡುಗೆ ಕೂಡ ಇದೆ ನಮ್ಮ ಪಕ್ಷಕ್ಕೆ. ಸಿಎಂ ಡಿಸಿಎಂ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸಿದ್ದು ಡಿಕೆಶಿ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೋಡಿ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಇಬ್ಬರು ಕೂಡ ನಮ್ಮ ಪಕ್ಷದಲ್ಲಿ ಎರಡು ಕಣ್ಣಿದ್ದಂತೆ. ಇನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಅದರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಇನ್ನು ಈ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಏನಾಗಿದೆ ಅದು ನಮಗೂ ಕೂಡ ಗೊತ್ತಿಲ್ಲ, ನಾಳೆ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ, ಈ ಚಿತ್ರಣ ಏನಿದೆ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ ಅಂತ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಇದರ ಜೊತೆಗೆ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಏನೂ ಇಲ್ಲ. ಇಬ್ಬರು ನಾಯಕರು ಪಕ್ಷ ಸಂಘಟನೆ ಮಾಡಿದ್ದಾರೆ, ಅಧಿಕಾರಕ್ಕೆ ಬರೋದಕ್ಕೆ ಇಬ್ಬರ ಕೊಡುಗೆ ಕೂಡ ಇದೆ, ಇಬ್ಬರು ಕೂಡ ನಮ್ಮ ಪಕ್ಷದ ಎರಡು ಕಣ್ಣುಗಳಿದ್ದಂತೆ ಅಂತ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ರು. ಇಬ್ಬರದು ಇವತ್ತಿನ ಏನು ಸರ್ಕಾರ ನಡೆಸ್ತಾ ಇದ್ದೀವಿ, 136 ಜನ ಶಾಸಕರು ಗೆದ್ದಿದ್ದೀವಿ. ನಮ್ಮ AICC ಲೀಡರ್ಗಳು ನಾಯಕತ್ವಕ್ಕೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಗೆದ್ದಿರ್ತಕ್ಕಂಥ ಶಾಸಕರ ಶ್ರಮದ ಜೊತೆಗೆ ಇವರಿಬ್ಬರದ್ದು ಕೊಡುಗೆ ಅಪಾರವಾದದ್ದು. ಹಾಗಾಗಿ ಇವರಿಬ್ಬರ ಬಗ್ಗೆ ಪಕ್ಷ ಯಾರನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವರದೇ ಆದಂಥ ಒಂದು ಸಿದ್ಧಾಂತಗಳಿದೆ, ಮಾಡಿದೆ. ಏನಾಗುತ್ತೆ, ಮಾಧ್ಯಮದವ್ರಿಗೂ ವಿರೋಧ ಪಕ್ಷರು ಅನೇಕ ವಿಚಾರಗಳನ್ನ ಕೊಟ್ಟಾಗ ನೀವು ಸಹ ಮಾಡಬೇಕಾಗತ್ತೆ, ಅದನ್ನು ವಿತರಣೆ ಮಾಡಿದ್ದೀರಿ ಅಷ್ಟೇ ಬಿಟ್ಟರೆ ಅವ್ರಿಗೆ ಕೆಲಸ ಏನು ಇಲ್ವಲ್ಲ. ಅವ್ರ ಹಿಂದೆ ಏನು ಗೌರವವಾಗಿ ರಾಜ್ಯದಲ್ಲಿ ಏನು ಆಡಳಿತ ಮಾಡಿಲ್ಲ, ಮುಂದೆ ಏನು ಗುರಿ ಇಲ್ಲ. ಅವರು ಇನ್ನೇನು ನಮ್ಮನ್ನು ಟೀಕೆ ಮಾಡಬೇಕು, ನಮ್ಮ ಪಕ್ಷನ ಕಾಲೆಳಿಬೇಕು, ಇಷ್ಟೇ ಕೆಲಸ. ಹಾಗಾಗಿ ಅಷ್ಟೇ ಬಿಟ್ಟರೆ ಸಿದ್ದರಾಮಯ್ಯನವರು DKಯವರು ಇಬ್ಬರ ಮಧ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ನಮ್ಮ ಪಕ್ಷ ಏನು ತೀರ್ಮಾನ ನೆನೆ ತಗೊಂಡಿದ್ದಾರೋ ನಾವಿನ್ನೂ ಇನ್ನೂ AICC ಬಿಡುಗಡೆ ಮಾಡಿಲ್ಲ. ಅವರು ನಾಳೆ ಬಹುಶಃ ಬಿಡುಗಡೆ ಮಾಡ್ತಾರೋ ಅಥವಾ ಈಗ ಬರೀ ರಾಜ್ಯಸಭಾ ಮತ್ತು MLC ವಿಚಾರ ಮಾತನಾಡಿದ್ದೀವಿ ಅಂತಾರೆ, ಅದ್ರ ವಿಚಾರ ಬಿಡುಗಡೆ ಮಾಡ್ತಾರೋ. ನಮ್ಮ ಪಕ್ಷದ ವರಿಷ್ಠರು ಏನು ಸಂದೇಶ ಕೊಡ್ತಾರೋ ಗೊತ್ತಿಲ್ಲ. ಇಬ್ಬರನ್ನು ಕರೆದಿದ್ರು, ಇಬ್ಬರು ಹೋಗಿದ್ದಾರೆ, ಚರ್ಚೆ ಆಗಿದೆ, ಬಂದಿದೆ ವಿಚಾರ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ನಿರ್ಧಾರ. ನನಗೇನು ಅದು ಗೊತ್ತಿಲ್ಲ ವಿಚಾರ. ನಾನು ಡೆಲ್ಲಿಗೂ ಹೋಗಿರಲಿಲ್ಲ, ನಾನು ಬೆಂಗಳೂರಲ್ಲೇ ಇದ್ದೆ. ಇವತ್ತು ಇಲ್ಲೊಂದು ಕಾರ್ಯಕ್ರಮ ಆಯಿತು, ಸ್ನೇಹಿತರದ್ದು ಬಂದಿದೆ, ಯಾವುದೋ ಒಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ, ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ. ನಮ್ಗೆ ಇಲ್ಲಿವರೆಗೆ ರಾಜೀನಾಮೆ ವಿಚಾರನೂ ಗೊತ್ತಿಲ್ಲ ಅಥವಾ ಹೊಸ ನಾಯಕತ್ವ ಘೋಷಣೆನೂ ಗೊತ್ತಿಲ್ಲ. ಬಟ್ ನೆನ್ನೆ ನಾನು TV ನೋಡಿದಾಗ ವೇಣುಗೋಪಾಲರು ಬರೀ ರಾಜ್ಯಸಭಾ ಮತ್ತು MLCಯ ವಿಚಾರ ಚರ್ಚೆ ಮಾಡಿದ್ದೀವಿ ಅನ್ನೋದು ಅಷ್ಟೇ ಗೊತ್ತಿರೋದು. ಉಳಿದಿದ್ದೇನಾರು ಇದ್ದರೆ ಮುಂದುವರೆದು ಸಿಎಂ ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತವೆ. ಅದೇ ಏನೇ ಇದ್ರೂ AICCನೇ ತೀರ್ಮಾನ, ಪಕ್ಷನೇ ತೀರ್ಮಾನ. ಹಾಗಾಗಿ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಭದ್ರ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, DKನೂ ಹೇಳಿದ್ದಾರೆ, ನಮ್ಮಂಥ ಎಲ್ಲ ಶಾಸಕರು ಹೇಳ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ರಾಜ್ಯಸಭಾ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಕರೆದವರ, MLC ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಕರೆದವರ ಗೊತ್ತಿಲ್ಲ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ರಾಜಕೀಯ ವರ್ಷ ಎಲ್ಲವೂ ಯಾವುದು ಗೊಂದಲನೇ ಇಲ್ಲ. ಗೊಂದಲ ಮಾಧ್ಯಮ ಕ್ಷೇತ್ರದಲ್ಲಿದೆ, ವಿರೋಧ ಪಕ್ಷ ನಾಯಕತ್ವದಲ್ಲಿದೆ. ಸಿದ್ದರಾಮಯ್ಯ